ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು 2023 ಮತ್ತು 24ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳ ತಂದೆಯ ಮನೆಯ ಹೆಸರನ್ನ ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನ ಕೆಲವೇ ದಿನಗಳಿಗಾಗಿ ನೀಡಿದ್ದು, ಅದನ್ನ ತಿದ್ದುಪಡಿ ಮಾಡ್ತಕ್ಕಂಥ ಪ್ರಕ್ರಿಯೆ ಹೇಗೆ ಅಂತಕ್ಕಂಥ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇಂತಹ ಮತ್ತಷ್ಟು ವಿಡಿಯೋಗಳ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಬನ್ನಿ, ನಾವು ಯಥಾ ಪ್ರಕಾರ SATS ನಲ್ಲಿ ಮೊದಲಿಗೆ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ತಾವು ಇಲ್ಲಿ ನೋಡ್ತಾ ಇದ್ದೀರಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ದಲ್ಲಿ ಮೊದಲನೇ ಆಪ್ಷನ್ ಪ್ರಮೋಷನ್ ಡೀಟೇಲ್ಸ್ ಆಗಿದ್ದು, ಎರಡನೇ ಆಪ್ಷನ್ ಆಗಿರತಕ್ಕಂಥ ಡಾಟಾ ಕರೆಕ್ಷನ್ ಅಂತಕ್ಕಂಥದ್ರ ಮುಂದೆ ಅಪ್ಡೇಟ್ ಸ್ಟೂಡೆಂಟ್ ನೇಮ್ ಅಂತಕ್ಕಂಥ ಆಪ್ಷನ್ ಬಂದಿದ್ದು, ಅದನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಅಂತಕ್ಕಂಥ ಒಂದು ಪೇಜ್ ಓಪನ್ ಆಗಿದ್ದು, ಅಲ್ಲಿ ತಾವು ನೋಡ್ತಾ ಇರಬಹುದು SATS ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಲಿಕ್ಕೆ ಕೇಳ್ತಾ ಇದೆ. ಅಂದ್ರೆ ತಾವು ಮೊದಲೇ ವಿದ್ಯಾರ್ಥಿಗಳ ತಿದ್ದುಪಡಿಯನ್ನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಪಟ್ಟಿಯನ್ನ ಸಿದ್ಧಪಡಿಸಿಕೊಳ್ಬೇಕು. ಅದರಲ್ಲಿ ವಿದ್ಯಾರ್ಥಿಯ SATS ನಂಬರ್ ಕಾಲಮ್ ಕೂಡ ಇರಬೇಕು. ಅಂದ್ರೆ ಆ ವಿದ್ಯಾರ್ಥಿಯ SATS ನಂಬರ್ ಅನ್ನ ಡೈರೆಕ್ಟ್ ಆಗಿ ಇಲ್ಲಿ ನಾವು ಹಾಕಬೇಕಾಗಿರೋದ್ರಿಂದ ಆ ಒಂದು ಪಟ್ಟಿಯನ್ನು ನಾವು ಈ ಮುಂಚೆಯೇ ಸಿದ್ಧಪಡಿ ಮಾಡಿಟ್ಟುಕೊಂಡು ಆ ವಿದ್ಯಾರ್ಥಿಯ ಒಂದು SATS ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಯ SATS ನಂಬರ್ ಅನ್ನು ಹಾಕಿ ಇಲ್ಲಿ ಸರ್ಚ್ ನೀಡಿದಾಗ ಇಲ್ಲಿ ತಾವು ನೋಡ್ತಾ ಇರಬಹುದು ಆ ವಿದ್ಯಾರ್ಥಿಯ ಸಂಪೂರ್ಣ ಮಾಹಿತಿ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ನಾವು ಒಂದು ನೋಟನ್ನ ನೋಡ್ತಾ ಇದ್ದೇವೆ. ಆ ನೋಟ್ ಏನ್ ಸೂಚಿಸುತ್ತೆ ಅಂದ್ರೆ ಸ್ಟೂಡೆಂಟ್ ನೇಮ್ ಕರೆಕ್ಷನ್ ಈಸ್ ನಾಟ್ ಅಲೌಡ್ ಇನ್ ಕೇಸ್ ಆಫ್ ಆಧಾರ್ ಸಕ್ಸಸ್ಫುಲಿ ವೆರಿಫೈಡ್ ವಿತ್ ನೇಮ್ ಮ್ಯಾಚ್ ಸ್ಕೋರ್ 100%. ಅಂದ್ರೆ ಈಗಾಗಲೇ ನಾವು ವಿದ್ಯಾರ್ಥಿಯ ಒಂದು ಆಧಾರ್ ವೆರಿಫಿಕೇಶನ್ ಅನ್ನು ಮಾಡಿದ್ದು, ಆ ಒಂದು ಆಧಾರ್ ವೆರಿಫಿಕೇಶನ್ ದಲ್ಲಿ ವಿದ್ಯಾರ್ಥಿಯ ಒಂದು ಆಧಾರ್ ವೆರಿಫಿಕೇಶನ್ 100% ಸಕ್ಸಸ್ ಆಗಿದ್ರೆ ಅದನ್ನ ನಾವು ಮತ್ತೊಮ್ಮೆ ಇಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಲ್ಲಿ ತಾವು ನೋಡ್ತಾ ಇರಬಹುದು ಆ ಕಾಲಮ್ ಹೈಡ್ ಆಗಿದ್ದು, ಅಲ್ಲಿ ನಾವು ವಿದ್ಯಾರ್ಥಿಯ ಒಂದು ಹೆಸರನ್ನ ತಿದ್ದುಪಡಿ ಮಾಡಲಿಕ್ಕೆ ಅಲ್ಲಿ ಸಾಧ್ಯವಾಗುವುದಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಅಂದ್ರೆ ಈಗಾಗಲೇ ನಾವು ಆಧಾರ್ ವೆರಿಫಿಕೇಶನ್ ಮಾಡಿದ್ದು ಅದು 100% ಸಕ್ಸಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ತಿದ್ದುಪಡಿಯನ್ನ ನಾವಿಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನ ತಾವಿಲ್ಲಿ ನೋಡಬಹುದು. ಒಂದು ವೇಳೆ ವಿದ್ಯಾರ್ಥಿಯ ತಂದೆ ಹೆಸರು ಮತ್ತು ತಾಯಿ ಹೆಸರಿನಲ್ಲಿ ಏನಾದರೂ ತಿದ್ದುಪಡಿಗಳಿದ್ರೆ ಆ ಎರಡು ಕಾಲಮ್ಗಳು ಇಲ್ಲಿ ಓಪನ್ ಇದ್ದು ಅದನ್ನ ನಾವು ಮತ್ತೊಮ್ಮೆ ಇಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿರುತ್ತೆ. ಜೊತೆಗೆ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನು ಕೂಡ ನಾವು ತಪ್ಪಾಗಿದ್ರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಬಹುದು. ನಂತರ ನ್ಯಾಷನಾಲಿಟಿಯಲ್ಲಿ ಏನಾದರೂ ತಪ್ಪಾಗಿದ್ರೆ ಅದನ್ನು ಕೂಡ ಸರಿ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಾಣ್ತಕ್ಕಂಥ ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಇದನ್ನ ನಾವು ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೊಬ್ಬ ವಿದ್ಯಾರ್ಥಿಯ ಒಂದು ಮಾಹಿತಿಯನ್ನು ನಾವು ಇಲ್ಲಿ ನೋಡೋಣ, ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಿದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನ. ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕಂದ್ರೆ ವಿದ್ಯಾರ್ಥಿಯ ಒಂದು ಆಧಾರ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಟೂಡೆಂಟ್ ಆಧಾರ್ ವೆರಿಫಿಕೇಶನ್ ಪೇಜ್ ಅನ್ನ ಓಪನ್ ಮಾಡಿ ಇಟ್ಕೊಳ್ಬೇಕು. ಅಲ್ಲಿ ತಾವು ಒಂದೊಂದೇ ತರಗತಿಗಳನ್ನ ಹಾಕ್ತಾ ಸರ್ಚ್ ಅಂತಕ್ಕಂಥದ್ದನ್ನು ನೀಡಿದಾಗ ಆ ಒಂದು ತರಗತಿಗಳಲ್ಲಿ ಈಗಾಗಲೇ ವೆರಿಫೈ 100% ಸಕ್ಸಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಪಟ್ಟಿಯನ್ನು ತಾವು ನೋಡ್ಕೋಬಹುದು. ಆ ಒಂದು ವಿದ್ಯಾರ್ಥಿಗಳಿಗೆ ನಾವು ಮತ್ತೊಮ್ಮೆ ತಿದ್ದುಪಡಿಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಈಗಾಗಲೇ ನಾವು ವಿದ್ಯಾರ್ಥಿಗಳ ಆಧಾರ್ ವೆರಿಫಿಕೇಶನ್ ಮಾಡಿದ್ದು, ಅದರಲ್ಲಿ 100% ಸಕ್ಸಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಹೆಸರನ್ನ ಇಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ತಾವಿಲ್ಲಿ ತಿಳ್ಕೊಳ್ಬೇಕು. ಒಂದು ವೇಳೆ 90%, 98% ಈ ತರ ಸಕ್ಸಸ್ ರೇಟ್ ಬಂದಿದ್ರೆ ಅಲ್ಲಿ ನಾವು ಆ ವಿದ್ಯಾರ್ಥಿಯ ಹೆಸರನ್ನ ಇಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಇಲ್ಲಿ ಉದಾಹರಣೆಗೆ ನಾನು ಒಬ್ಬ ವಿದ್ಯಾರ್ಥಿಯ ಒಂದು ತಿದ್ದುಪಡಿಯನ್ನ ಮಾಡಿ ತಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ಕೇವಲ ಒಂದು ಅಕ್ಷರ ಮಾತ್ರ ಇಲ್ಲಿ ತಿದ್ದುಪಡಿ ಆಗಬೇಕಾಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಆ ತಂದೆ ಹೆಸರಿನಲ್ಲಿ ಒಂದು ಅಕ್ಷರ ತಿದ್ದುಪಡಿ ಇಲ್ಲಿ ಮಾಡಿದ್ದೇವೆ. ಅದನ್ನ ವಿದ್ಯಾರ್ಥಿಯ ಒಂದು ಸಾಲಿನಲ್ಲಿ ಕೂಡ, ತಂದೆಯ ಒಂದು ಸಾಲಿನಲ್ಲಿ ಕೂಡ, ಜೊತೆಗೆ ತಾಯಿಯ ಒಂದು ಸಾಲಿನಲ್ಲಿ ಕೂಡ ಎಲ್ಲಾ ಒಂದು 3 ಜಾಗಗಳಲ್ಲಿ ಆ ವಿದ್ಯಾರ್ಥಿಯ ಒಂದು ಅಕ್ಷರ ನಾವಿಲ್ಲಿ ತಿದ್ದುಪಡಿ ಮಾಡ್ತಾ ಇದ್ದೇವೆ. ಇದನ್ನ ತಾವು ಗಮನಿಸಬೇಕು. ಈ ತೆರನಾಗಿ ನಾವು ಒಂದು ವಿದ್ಯಾರ್ಥಿಯ ಹೆಸರನ್ನ ತಿದ್ದುಪಡಿ ಮಾಡಿದ ನಂತರ ಈ ಒಂದು ನೋಟ್ ಇಲ್ಲಿ ಬಂದಿರತಕ್ಕಂಥ ನೋಟ್ ಬಂದಾಗ ಮಾತ್ರ ಆ ವಿದ್ಯಾರ್ಥಿಯ ತಿದ್ದುಪಡಿ ಸಕ್ಸಸ್ ಆಗಿದೆ ಅಂತಕ್ಕಂಥದ್ದನ್ನ ನಾವು ಖಾತ್ರಿಪಡಿಸಿಕೊಳ್ಬೇಕು. ಒಂದು ವೇಳೆ ರೆಡ್ ಅಕ್ಷರನಲ್ಲಿ ಏನಾದರೂ ಇಲ್ಲಿ ನೋಟ್ ಬಂದಿದ್ರೆ ಆ ನೋಟನ್ನ ತಾವು ಪರಿಶೀಲಿಸಿಕೊಳ್ಬೇಕಾಗುತ್ತೆ. ಇಲ್ಲಿ ಕೇವಲ ಹಸಿರು ಅಕ್ಷರಗಳಲ್ಲಿ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಆಫ್ SATS ನಂಬರ್ ಈಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತಕ್ಕಂಥ ಮಾಹಿತಿ ಬಂದ್ರೆ ಮಾತ್ರ ನಮ್ಮ ತಿದ್ದುಪಡಿ ಸಕ್ಸಸ್ ಆಗಿದೆ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬಹುದಾಗಿರುತ್ತೆ. ಈ ತೆರನಾಗಿ ನಾವು ವಿದ್ಯಾರ್ಥಿಯ ಒಂದು ಹೆಸರನ್ನ ತಿದ್ದುಪಡಿ ಹೇಗೆ ಮಾಡಬಹುದು ಅಂತಕ್ಕಂಥ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಿದ್ದೇನೆ. ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ತಾವು
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.